ಏಪ್ರಿಲ್ 2ನೇ ವಾರ ಶುರುವಾದರೂ ಇನ್ನೂ ಕೂಡ ಗೃಹಲಕ್ಷ್ಮಿ 19ನೇ ಕಂತು ಜಮಾ ಶುರುವಾಗಿಲ್ಲ. ಓಕೆನಾ. ಆದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಏಪ್ರಿಲ್ 12ನೇ ತಾರೀಕಿಂದ ಜಮಾ ಆಗಲಿಕ್ಕೆ ಶುರುವಾದರೂ ಇವತ್ತು ಏಪ್ರಿಲ್ 16ನೇ ತಾರೀಕು ಆದರೂ ಸಹ ಇನ್ನೂ ಸಂಪೂರ್ಣ ಜನರಿಗೆ ಜಮಾ ಶುರುವಾಗಿಲ್ಲ. ಹಾಗಾದರೆ ಗೃಹಲಕ್ಷ್ಮಿ 19ನೇ ಕಂತು ಯಾವಾಗ ಜಮಾ ಆಗುತ್ತೆ ಮತ್ತು ಪೆನ್ಷನ್ ಹಣ ಎಲ್ಲರಿಗೂ ಜಮಾ ಆಗಲಿಕ್ಕೆ ಇನ್ನೂ ಎಷ್ಟು ದಿನ ಬೇಕು, ಎಷ್ಟು ಜನರಿಗೆ ಬಂದಿದೆ, ಈ ಎಲ್ಲ ಕ್ಲಾರಿಟಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ. ಮೊದಲ ದಿನ ಕಂಪ್ಲೀಟ್ ಆದ ನಂತರ ಏಪ್ರಿಲ್ 12ನೇ ತಾರೀಕಿಂದ ಏನು ಪೆನ್ಷನ್ ಹಣ ಜಮಾ ಆಗಲಿಕ್ಕೆ ಶುರುವಾಯಿತು. ನೆಕ್ಸ್ಟ್ ಡೇ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಕೇವಲ 27% ಜನರಿಗೆ ಹಣ ಜಮಾ ಆಗಿತ್ತು. ಅದೊಂದು 2 ದಿನ ಆದಮೇಲೆ ನಾನು ಮೊನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 36% ಜನರಿಗೆ ಪಿಂಚಣಿ ಹಣ ಜಮಾ ಆಗಿತ್ತು. ಬಟ್ ಮೊನ್ನೆ ಸಂಜೆ ನಿನ್ನೆಯಿಂದ ಸಾಕಷ್ಟು ಜನರಿಗೆ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಪಿಂಚಣಿ ಹಣ ಜಮಾ ಆಗಿದೆ. ಮಂಡ್ಯ ಜಿಲ್ಲೆ ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು, ದಾವಣಗೆರೆ, ಬೆಂಗಳೂರು, ಈ ಜಿಲ್ಲೆಯವರು ಭಾಳಷ್ಟು ಜನ ಪ್ರೂಫ್ಗಳನ್ನು ಕೂಡ ಕಳಿಸಿದ್ದಾರೆ. ನಿನ್ನೆ ಜಮಾ ಆಗಿದೆ ಸರ್ ನಮಗೆ ಅಂಥೇಳಿ. ರಾಜ್ಯದಾದ್ಯಂತ ಸಾಕಷ್ಟು ಜನರಿಗೆ 50% ಹತ್ತತ್ರ ಈಗ ಆಲ್ರೆಡಿ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಜಮಾ ಆಗಿದೆ. ನೀವು ಸ್ಕ್ರೀನಲ್ಲೂ ಕೂಡ ನೋಡ್ತಾ ಇರ್ಬೋದು. ಇವತ್ತು ಈಗಾಗಲೇ 47% ಜನರಿಗೆ ಹಣ ಜಮಾ ಆಗಿದೆ. ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಜಮಾ ಆಗಿದೆ. ಬಟ್ ಆದರೆ ಇದು ಕಂಪ್ಯಾರಿಟಿವ್ಲಿ 2-3 ತಿಂಗಳಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ಮಾರ್ಚ್ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು, ಭಾಳ ಸ್ಲೋ ಆಗಿ ಜಮಾ ಆಗ್ತಾಯಿದೆ. 2ರಿಂದ 3 ದಿನದ ಒಳಗಡೆ ಜಮಾ ಆಗ್ತಾಯಿತ್ತು. ಬಟ್ ಏನೋ ಟೆಕ್ನಿಕಲ್ ಇಶ್ಯೂ ಆಗಿದೆ DBT ಹಣ ಜಮಾ ಮಾಡಲಿಕ್ಕೆ. ಇದೇ ಪ್ರಾಬ್ಲಮ್ಮು ಗೃಹಲಕ್ಷ್ಮಿ 19ನೇ ಕಂತಿಗೂ ಸಹ ಆಗಿದೆ. ಏನಪ್ಪ ಅಂದರೆ ಈಗ 2ನೇ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿಗಳು ಜಮಾ ಮಾಡುವಂಥ ಪ್ರಕ್ರಿಯೆಯಲ್ಲಿ ಏನೋ ಸ್ವಲ್ಪ ತಾಂತ್ರಿಕ ದೋಷ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ಅಪ್ಡೇಟ್ ಬರ್ತಾ ಇದೆ. ಲೇಟ್ ಅಂದರೆ ಯಾವಾಗ ಜಮಾ ಆಗ್ಬೋದು? ಇದೇ ಏಪ್ರಿಲ್ 3ನೇ ವಾರದಲ್ಲಿ 19ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸಾಕಷ್ಟು ಜನರಿಗೆ 18ನೇ ಕಂತೆ ಬಂದಿಲ್ಲ. ಅದನ್ನು ಕ್ಲಿಯರ್ ಮಾಡಿಬಿಟ್ಟೆ 19ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಬಂದಿದೆ. ಹಾಗಾಗಿ ನಿಮಗೇನಾದರೂ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿದೆಯಾ ಅಥವಾ ಅನ್ನಭಾಗ್ಯ ಜನವರಿ ತಿಂಗಳದ ಹಣ ಬಂದಿದ್ದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸೋದನ್ನು ಮರಿಬೇಡಿ. 19ನೇ ಕಂತು ನಿಮಗೀಗ ಏಪ್ರಿಲ್ 3ನೇ ವಾರದವರೆಗೂ ಅನಿವಾರ್ಯವಾಗಿ ವೆಯ್ಟ್ ಮಾಡಲೇಬೇಕು. ಏನು ಮಾಡೋಕ್ಕಾಗಲ್ಲ. ನೀವು 2ನೇ ವಾರದಲ್ಲೇ ಬರುತ್ತೆ, ಏಪ್ರಿಲ್ 10ರ ನಂತರನೇ ಬರುತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ನಾವು ಹೇಳಿದ್ದಲ್ಲ, ಪ್ರೂಫ್ ಸಮೇತ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದರು. ಬಟ್ ಸರ್ಕಾರ ನಿಮಗೆ ಎಲ್ಲ ಟೈಮ್ನಲ್ಲೂ ಹೇಳಿರ್ತಕ್ಕಂಥ ಸಮಯಕ್ಕೆ ಕರೆಕ್ಟಾಗಿ ಹಣ ಜಮಾ ಮಾಡೋದಕ್ಕಾಗೋದಿಲ್ಲ. ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಖಂಡಿತವಾಗ್ಲೂ ಜಮಾ ಮಾಡ್ತಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆನಾ. ಮುಂದಿನ ದಿನಗಳಲ್ಲಿ ಇನ್ನು ಇಷ್ಟೇ ದಿನ ವೆಯ್ಟ್ ಮಾಡಿದ್ವಿ, ಇನ್ನೊಂದು ವಾರ ವೆಯ್ಟ್ ಮಾಡೋಣ. ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ. ಓಕೆನಾ. ಇವತ್ತಿನ ಅಪ್ಡೇಟನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಅನ್ನೋದನ್ನು ನೆಕ್ಸ್ಟ್ ಲೈವಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಪೆನ್ಷನ್ ಹಣ ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.